ನಾನು ಸೊಳ್ಳೆ. ಬಾತ್ರೂಮಿನ ಈ ಮೂಲೆ ನನ್ನ ವೈಪಿ ಬೆಡ್ರೂಮ್. ತೇವ, ಕತ್ತಲೆ, ಆರಾಮಾಗಿ ನಿದ್ರೆ ಮಾಡಲು ಹೇಳಿ ಮಾಡಿಸಿದ ಜಾಗ. ನಾನು ಕರ್ಪೂರ. ನನ್ನನ್ನು ಬಿಸಿ ನೀರಿನಲ್ಲಿ ಹಾಕಿ ಇಲ್ಲಿಯೇ ಇಟ್ಟರೆ ನನ್ನ ವಾಸನೆ ಸೊಳ್ಳೆಗೆ ವಿಷವಾಗುತ್ತದೆ. ಈ ಗಾಳಿಯಲ್ಲಿ ಅದು ಉಸಿರಾಡಲು ಸಾಧ್ಯವಿಲ್ಲ. ಅರೆ ಇದೇನು? ಕರ್ಪೂರದ ವಾಸನೆ ಮೂಗು ಉರಿಯುತ್ತಿದೆ. ಈ ಗಾಳಿಯಲ್ಲಿ ನಾನು ಇರಲು ಸಾಧ್ಯವಿಲ್ಲ. ಇಲ್ಲಿ ನಿಂತರೆ ನಾನು ಓಡು ಇಲ್ಲಿಂದ. ನಾನು ಜಿರಳೆ. ರಾತ್ರಿ ನಂದು, ಮನೆ ನಂದು. ಅಡುಗೆ ಮನೆ ಇರಲಿ ಅಥವಾ ಚರಂಡಿ ಇರಲಿ, ನಾನು ಆರಾಮಾಗಿ ಮಲಗುತ್ತೇನೆ. ನಾನು ಬೋರಿಕ್ ಪೌಡರ್. ನನ್ನನ್ನು ಸಕ್ಕರೆಯೊಂದಿಗೆ ಬೆರೆಸಿ ಇಲ್ಲಿ ಇಟ್ಟರೆ ಸಾಕು, ಜಿರಳೆ ತಾನಾಗಿಯೇ ಬಂದು ತಿನ್ನುತ್ತದೆ ಮತ್ತು ಒಳಗಿನಿಂದಲೇ ನಾಶವಾಗುತ್ತದೆ. ಅರೆ ಇದೇನು? ಬೋರಿಕ್ ಪೌಡರ್ ಮತ್ತು ಸಕ್ಕರೆ. ಇದನ್ನ ನಿನಗೆ ಹೇಳಿಕೊಟ್ಟವರು ಯಾರು? ಇದು ನಮಗೆ ಸ್ಲೋ ಪಾಯ್ಸನ್, ನಿಧಾನವಾಗಿ ಸಾಯಿಸುವ ವಿಷ. ಇಲ್ಲಿ ನಿಂತರೆ ನಾನು ಬದುಕುಳಿಯಲ್ಲ. ನಾನು ಇರುವೆ. ಸಿಹಿ ಇರಲಿ, ರೊಟ್ಟಿ ಚೂರು ಇರಲಿ, ನಿನ್ನ ಊಟದಲ್ಲಿ ನಾನು ಆರಾಮಾಗಿ ಮಲಗುತ್ತೇನೆ. ನೀನು ತಿನ್ನುವ ಮೊದಲು ಸರಿಯಾಗಿ ನೋಡೋದೂ ಇಲ್ಲ. ಇನ್ನು ನನ್ನನ್ನ ಹೇಗೆ ಓಡಿಸ್ತೀಯ? ನಾನು ಅರಿಶಿನ. ನನ್ನನ್ನು ಉಪ್ಪಿನ ಜೊತೆ ಬೆರೆಸಿ ಊಟದ ಹತ್ತಿರ ಸಿಂಪಡಿಸಿದರೆ ಸಾಕು, ಇರುವೆಯ ದಾರಿ ಇಲ್ಲಿಗೆ ಬಂದಾಗುತ್ತದೆ. ಈ ವಾಸನೆಗೆ ಅದು ಬದುಕಲು ಸಾಧ್ಯವಿಲ್ಲ. ಅರೆ ಇದೇನು? ಅರಿಶಿನ ಮತ್ತು ಉಪ್ಪು. ಇದನ್ನ ನಿನಗೆ ಹೇಳಿಕೊಟ್ಟವರು ಯಾರು? ಇಲ್ಲಿ ನಡೆಯುವುದು ಕೂಡ ಕಷ್ಟ. ಊಟವೂ ಹೋಯ್ತು, ನಿದ್ದೆಯೂ ಹೋಯ್ತು.